ಇವತ್ತು PUC ರಿಸಲ್ಟ್ ಬಂತು 3 o'clock. ನಮ್ಮ ಅಪ್ಪ 3:10 ಬಂದ್ಬಿಟ್ಟು ತೋರಿಸಿದ್ರು ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ. ನಮ್ಮ ಅಪ್ಪ ಖುಷಿಯಾಗಿ ಬಂದರು ಮನೆಗೆ. ಎಷ್ಟು ಬಂದಿದೆ ಅಂತ ಹೇಳಿದ್ರೆ 587 ಅಂತ ಹೇಳಿದ್ರು. ನನಗೆ ಸ್ವಲ್ಪ ಕಮ್ಮಿ ಆಯಿತು ಅನಿಸುತ್ತು, ಆದರೂ ನಮ್ಮ ಅಪ್ಪ ತುಂಬ ಖುಷಿಯಾಗಿದ್ದರು. SLCಲಿ ನಾನು ತುಂಬ ಕಮ್ಮಿ ತೆಗೆದಿದ್ದೆ, 74 ಪಾಯಿಂಟ್ ಸಮಥಿಂಗ್ ಬಂದಿತ್ತು. ಬಟ್ ಈ ಸತಿ ಇಷ್ಟೊಂದು ಮಾರ್ಕ್ಸ್ ಜಾಸ್ತಿ ಆಗೈತೆ ಅಂದರೆ ಅದಕ್ಕೆ ಫಸ್ಟು ನನ್ನ ಪೇರೆಂಟ್ಸ್ ಮತ್ತು ನಮ್ಮ ಅಕ್ಕ ಕಾರಣ. ಅದಾದಮೇಲೆ ನಮ್ಮ ಟೀಚರ್ಸು ನಮ್ಮ ಮನೇಲಿ ತುಂಬ ಎನ್ಕರೇಜ್ ಮಾಡೋರು. ಏನೇ ಕೆಲಸ ಮಾಡೋಕ್ಕೋದ್ರು ಫಸ್ಟ್ ಓದ್ಕೋ, ಸೆಕೆಂಡ್ PU ಅಂತ ಹೇಳೋರು. ನಮ್ಮ ಅಪ್ಪ ಕೂಡ ಎಲ್ಲ ಬೆಳಗಿಂದ ರಾತ್ರಿವರೆಗೂ ನನ್ನ ಬಗ್ಗೆ ಕೇರ್ ತಗೊಳೋದು. ನೀಟಾಗಿ ನಿದ್ದೆ ಮಾಡು, ಆಮೇಲೆ ಓದ್ಕೊಳುವಂತೆ, ಇವಾಗ ಇಷ್ಟು ಅವರ್ ಓದು, ಈ ಥರ ಓದು, ಜಾಸ್ತಿ ಟೆನ್ಷನ್ ಮಾಡ್ಕೊಂಬೇಡ ಅಂತ ಎಲ್ಲ ಹೇಳೋರು. ನಮ್ಮ ಅಕ್ಕನೂ ತುಂಬ ಕೆಲಸ ಮಾಡ್ಕೊಡೋಳು. ನನಗೂ ಸ್ವಲ್ಪ ಕೆಲಸ ಇರೋದು ಮನೇಲಿ, ನಾನು ಅದನ್ನ ಮಾಡ್ಬಿಟ್ಟು ಓದ್ಕೊತಾ ಇದ್ದೆ. ಇನ್ನು ಕಾಲೇಜಿಗೆ ಬಂದರೆ ನಮ್ಮ ಟೀಚರ್ಸ್ ತುಂಬ ಎನ್ಕರೇಜ್ ಮಾಡೋರು. ಇಲ್ಲ ನಿಮ್ಮ ಕೈಲಾಗುತ್ತೆ, ಓದು, ಏನು ಕಾತರ ಅನ್ಕೊಂತೀಯ, 10th ಏನು ಕಮ್ಮಿ ಬರುತ್ತೆ ಅನ್ಕೊಂತೀಯ, ಇಲ್ಲ ಈ ಸತಿ ಚೆನ್ನಾಗೋಗುತ್ತೆ, ನೀನು ಮಾಡ್ತೀಯಾ ಮಾಡು ಅಂತ ಹೇಳೋರು. ನಮ್ಮ ಕಾಲೇಜಲ್ಲಿ 10 ಇಂದ 12 ಪ್ರಿಪ್ರೇಟರೀಸ್ ಮಾಡಿದ್ದಾರೆ. ಪ್ರತಿ ಪ್ರಿಪ್ರೇಟರಿಗೂ ಮಾರ್ಕ್ಸ್ ಎಲ್ಲ ಲಿಸ್ಟ್ ಮಾಡಿ ಹೇಳೋರು. ಈ ಪ್ರಿಪ್ರೇಟರಿಯಿಂದ ನೆಕ್ಸ್ಟ್ ಪ್ರಿಪ್ರೇಟರಿಗೆ ಮಾರ್ಕ್ಸ್ ಜಾಸ್ತಿ ಆಗಬೇಕು, ಇಷ್ಟು ಮಾರ್ಕ್ಸ್ ಇವಾಗ ತೆಗ್ದಿದ್ಯಾ, ನೆಕ್ಸ್ಟ್ ಇನ್ನೂ ಜಾಸ್ತಿ ಆಗಬೇಕು ಅಂತ ಮೋಟಿವೇಟ್ ಮಾಡೋರು. ನಮ್ಮ ಪ್ರಿನ್ಸಿಪಲ್ ಆಗ್ಬೋದು, ಕ್ಲಾಸ್ ಟೀಚರ್ ಆಗಿರ್ಬೋದು, ಎಲ್ಲ ಟೀಚರ್ಸು ಬಂದು ಇಲ್ಲಿ ಮಾರ್ಕ್ಸ್ ಹೋಗಿದೆ, ಇದನ್ನ ಚೆನ್ನಾಗಿ ಓದ್ಕೋ, 1 ಮಾರ್ಕ್ಸ್ ಕಾನ್ಸಂಟ್ರೇಟ್ ಮಾಡು, MCQs ಕಾನ್ಸಂಟ್ರೇಟ್ ಮಾಡು ಅಂತ ಹೇಳೋರು. ನನಗೆ ಅವಾಗ ತುಂಬ ಮೋಟಿವೇಶನ್ ಸಿಗೋದು. ಹೌದು, ಟೀಚರ್ಸ್ ಎಲ್ಲ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಕ್ಕಿದ್ದಾರೆ, ನಾನು ಓದಬೇಕು ಅಂತ ಅನ್ಕೊಂತಿದ್ದೆ. ನನಗೆ ಸೆಲ್ಫ್ ಡೌಟ್ ಇತ್ತು, ನಾನು ಬರ್ತೀನೋ ಇಲ್ವೋ, ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ. ಯಾವಾಗಲೂ ನಮ್ಮ ಕ್ಲಾಸ್ ಟೀಚರ್ ನಳಿನ ಅಂತ ಹೇಳೋರು, ಕರೆದು ಹೇಳೋರು, ಇಲ್ಲ ನೀನು ಮಾಡ್ತೀಯಾ ಮಾಡು, ಯಾಕೆ ಅನ್ಕೊಂತೀಯ, ಹಾಗೆ ಆಗುತ್ತೆ, ಓದು, 10th ಆದಂಗಿಲ್ಲ ಆಗಲ್ಲ, ಎಫರ್ಟ್ಸ್ ಯಾವತ್ತೂ ಕೈ ಕೊಡಲ್ಲ, ನಿನ್ನ ಕೈ ಬಿಡಲ್ಲ, ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳೋರು. ಇವತ್ತು ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ನಮ್ಮ ಕಾಲೇಜಲ್ಲಿ ಯಾರೇ ಬರಲಿ ಫಸ್ಟ್ PU ಇಂದನೇ ಮಂತ್ಲಿ ಟೆಸ್ಟ್, ವೀಕ್ಲಿ ಟೆಸ್ಟ್ ಇಂದ ರೆಡಿ ಮಾಡ್ತಾರೆ ಸೆಕೆಂಡ್ PUಗೆ. ಸೆಕೆಂಡ್ PU ಬಂದ್ಮೇಲಂತೂ November, December ಅಷ್ಟೊತ್ತಿಗೆ ಸಿಲೆಬಸ್ ಎಲ್ಲ ಮುಗಿಸಿ ಅದಾದ್ಮೇಲೆ ಕಂಟಿನ್ಯೂಸ್ ಪ್ರಿಪ್ರೇಟರೀಸ್ ಇರುತ್ತೆ. ವೀಕ್ ಬಿಟ್ಟು 1 ವೀಕ್ ಪ್ರಿಪ್ರೇಟರಿ ಇರುತ್ತೆ. ಪ್ರಿಪ್ರೇಟರಿ ಆಗಿದ ತಕ್ಷಣ ಮಾರ್ಕ್ಸ್ ಲಿಸ್ಟ್ ಮಾಡ್ತಾರೆ ಪ್ರಿನ್ಸಿಪಲ್. ಆಮೇಲೆ ಯಾರ್ಯಾರು ಹೈ ಸ್ಕೋರ್ ಮಾಡ್ತಾರೆ ಅವ್ರನ್ನು ಕರೀತಾರೆ, ಯಾರ್ಯಾರು ಫೇಲ್ಯೂರ್ಸ್ ಇರ್ತಾರೆ ಅವ್ರನ್ನು ಕರೀತಾರೆ. ಇಲ್ಲ ಹಿಂಗಾಗಲ್ಲ, ಇನ್ನೂ ಚೆನ್ನಾಗಿ ಓದ್ಬೇಕು ಅಂತ ಹೇಳೋರು. ಪ್ರಿನ್ಸಿಪಲ್ ನನ್ನ ಎಷ್ಟೊಂದು ಸರಿ ಆಫೀಸ್ ರೂಮ್ಗೆಲ್ಲ ಕರೆದಿ ಹೇಳಿದ್ದಾರೆ, ಇಲ್ಲ ತೆಗಿ, ಮಾರ್ಕ್ಸ್ ತೆಗಿಬೋದು, ಸ್ಕೋರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಎಲ್ಲರ ಎನ್ಕರೇಜ್ಮೆಂಟ್ ಇಂದ ನಾನು ಇವತ್ತು ಇಷ್ಟು ಸ್ಕೋರ್ ಮಾಡಿದ್ದೀನಿ. ಮೇನ್ ಆಗಿ ನಮ್ಮ ಅಪ್ಪ, ನನ್ನ ಲೈಫಲ್ಲಿ ಏನೇ ಅಚೀವ್ ಮಾಡಿದ್ರು ಅದಕ್ಕೆ ಫಸ್ಟ್ ನಮ್ಮ ಅಪ್ಪನೇ ಕಾರಣ. ಆದ್ಮೇಲೆ ನಮ್ಮ ಅಕ್ಕ ತುಂಬಾ ಸಪೋರ್ಟ್ ಮಾಡೋಳು, ಮನೇಲೂ ಎಲ್ಲ ಕೆಲಸ ಮಾಡ್ಕೊಳ್ಳೋಳು. ನಾನು ದಿನ ಬೆಳಗ್ಗೆದ್ರೆ ಎಲ್ಲ ಕೆಲಸ ಮಾಡಿ ವ್ಯಾನ್ ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡ್ಬಿಟ್ಟು ನಾನು ರೆಡಿಯಾಗಿ ಟೆಸ್ಟ್ ಇದೆ, ಎಕ್ಸಾಮ್ ಇದೆ, ಅದಕ್ಕೂ ಸ್ವಲ್ಪ ಓದ್ಕೊಂಡು ಹೋಗ್ತಾ ಇದ್ದೆ. ಕಷ್ಟ ಆಗ್ತಿತ್ತು, ಆದ್ರೂ ಮನೇಲಿ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ನನಗೆ ಇವತ್ತು ಈ ರಿಸಲ್ಟ್ ಬರೋಕ್ಕೆ ನಮ್ಮ ಕಾಲೇಜ್ ಅವರು, ನನ್ನ ಪೇರೆಂಟ್ಸು ಮತ್ತೆ ನಮ್ಮ ಅಕ್ಕ ಕಾರಣ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಒಂದು ವರ್ಲ್ಡಲ್ಲಿ ಜ್ಞಾನ ಸಂಗಮ ಕಾಲೇಜ್ ಬಗ್ಗೆ ಹೇಳಬೇಕು ಅಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ದ ಬೆಸ್ಟ್ ಕಾಲೇಜ್ ಫಾರ್ ಎಜುಕೇಶನ್ ಅಷ್ಟೇ. 10th ಇರೋರು ಕೂಡ ಬಂದು ಅಡ್ಮಿಷನ್ ಆಗ್ಬೋದು. ಅಡ್ಮಿಷನ್ ಆಗಿ ಅಂತಾನೆ ನಾನು ಹೇಳ್ತೀನಿ. ಯಾಕೆಂದ್ರೆ ವೀಕ್ ಇರೋ ಸ್ಟೂಡೆಂಟ್ಸ್ನ ಇವ್ರು ವೀಕ್ ಅಂತ ಬಿಡಲ್ಲ, ಅವ್ರನ್ನ ಇನ್ನೂ ಹೆಂಗೆ ಡೆವಲಪ್ ಮಾಡ್ಬೋದು, ಹೆಂಗ್ ಅವ್ರ ಕೈಲಿ ಜಾಸ್ತಿ ಮಾರ್ಕ್ಸ್ ತೆಗಿಸ್ಬೋದು ಅಂತ ನೋಡ್ತಾರೆ. ಅದೇ ರ್ಯಾಂಕ್ ಬರೋ ಸ್ಟೂಡೆಂಟ್ಸ್ ಇದ್ರೆ ಅವ್ರ ಕೈಲಿ ಹೆಂಗ್ ಸ್ಟೇಟ್ ರ್ಯಾಂಕ್ ತೆಗಿಸ್ಬೋದು, ಇವ್ರಿಗೆ ಯಾವ ತರ ನಾವು ಎಜುಕೇಶನ್ ಕೊಡ್ಬೇಕು, ಟೀಚರ್ಸ್ಗೆ ಹೆಂಗೆ ಒಬ್ಬೊಬ್ರಿಗೆ ಒಂದೊಂದ್ ತರ ಹೇಳ್ಕೊಡಕ್ ಹೇಳ್ಬೇಕು ಅಂತ ಪ್ರತಿಯೊಂದು ಹೇಳ್ಕೊಡ್ತಾರೆ. ಸೊ ಎಜುಕೇಶನ್ಗೆ ಬೆಸ್ಟ್ ಕಾಲೇಜ್ ಜ್ಞಾನ ಸಂಗಮ PU ಕಾಲೇಜ್ ದಾವಸ್ಪೇಟೆಯಲ್ಲಿ ಇರೋದೆ ಅಂತ ನಾನು ಹೇಳ್ತೀನಿ. ನನ್ನ ದೊಡ್ಡ ಮಗಳು SLC ಪಾಸ್ ಆದಾಗ ಫಸ್ಟ್ ಬಂದಿದ್ದು ಡಾಸ್ಪಿಟ್ಗೆ ಜ್ಞಾನಸಂಗಮ ಕಾಲೇಜ್, ಅದೇ ಫಸ್ಟ್ ಬಂದಿದ್ದು. ನನ್ನ ಮಗಳನ್ನ ತಗೊಂಡೋಗಿ ಅಲ್ಲೇ ಸೇರಿಸಿದೆ. ಅವಳು ಅಷ್ಟೊಂದು ಚೆನ್ನಾಗಿ ಏನು ಓದ್ತಿರ್ಲಿಲ್ಲ. ಅವಳು ಟೀಚರ್ಸ್ಗಳೆಲ್ಲ ಅವಳನ್ನ ಕರೆದ್ಬಿಟ್ಟು ಚೆನ್ನಾಗಿ ಓದಿಸಿ ಒಳ್ಳೆ ಮಾರ್ಕ್ಸ್ ಬಂತು. ಅದಕ್ಕೋಸ್ಕರ 2ನೇ ಸತಿನೂ ನನ್ನ ಚಿಕ್ಕ ಮಗಳನ್ನ ಅಲ್ಲಿಗೆ ತಗೊಂಡೋಗಿ ಡಾಸ್ಪಿಟ್ಗೆ ಅದೇ ಕಾಲೇಜಿಗೆ ಸೇರಿಸಿದೆ. ನನ್ನ ಚಿಕ್ಕ ಮಗಳನ್ನ ಒಳ್ಳೆ ರಿಸಲ್ಟ್ ಬಂದೈತೆ. ಇನ್ನು ನನ್ನ ಮಗ ಇದ್ದಾನೆ, ನೆಕ್ಸ್ಟ್ ನನ್ನ ಮಗ ಇದ್ದಾನೆ, ನನ್ನ ಮಗನೂ ಅದೇ ಕಾಲೇಜಲ್ಲಿ ಓದಿಸಿ ನಾನು ಅದೇ ಕಾಲೇಜಲ್ಲಿ ಓದಿಸಿ ಒಳ್ಳೆ ಮಾರ್ಕ್ಸ್ ತಂದಿರಬೇಕು ಅಂತ ಎಲ್ಲ ಟೀಚರ್ಸ್ಗಳು, ಎಲ್ಲ ಸ್ಕೂಲ್ ಡಿಪಾರ್ಟ್ಮೆಂಟ್ನವರೆಲ್ಲ ಒಳ್ಳೆ ಇದು ಕೊಡ್ತಾರೆ. ಅದಕ್ಕೋಸ್ಕರ ತಾವು ಬೇರೆ ಯಾರೇ ಇದ್ರೂ ಜ್ಞಾನ ಸಂಗಮ ಕಾಲೇಜ್ಗೆ ಬಂದು ಅದೇ ಕಾಲೇಜಿಗೆ ಬಂದು ಸೇರಿಸ್ರಿ. ಎಲ್ಲ ಮಾಸ್ಟರ್ಗಳು ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಒಳ್ಳೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.